ತಂದೆ, ನಿನ್ನನ್ನು ನಂಬಿದ ಭಕ್ತರನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಂದೆ. ತಾಯಿ ಸೌದತ್ತಿ ಎಲ್ಲಮ್ಮ, 7 ಕುಲದರ ಎಲ್ಲಮ್ಮ, ನಿನ್ನನ್ನು ನಂಬಿದ ಭಕ್ತರನ್ನು ಕಾಯುವ ತಾಯಿ ನೀನು. ತಾಯಿ, ನಿನ್ನ ದೇವಸ್ಥಾನಕ್ಕೆ ಎಂದು ಬರುವ ಭಕ್ತರನ್ನು ಕಾಪಾಡುವ ಮಹಾ ತಾಯಿಯಮ್ಮ ನೀನು. ಯಾಕ ಈ ಬಡವರು ನಿನ್ನ ಕಣ್ಣಿಗೆ ಕಾಣು, ಕಷ್ಟದಿಂದ ಬರುತ್ತಿರುವ ಈ ಬಡವರಿಗೆ ಆಶೀರ್ವಾದ ಮಾಡು ತಾಯಿ ಎಂದು ನಿನ್ನಲ್ಲಿ ಕೈ ಮುಗಿದು. ಯಾಕೆ ಈ ಬಡವರ ಮೇಲೆ ನಿನಗೆ ಕನಿಕರವಿಲ್ಲ? ಹೇಳು ತಾಯಿ, ಮಾತಾಡು ತಾಯಿ, ಮಾತಾಡು. ಶ್ರೀಮಂತರ ಹಣದ ಚೆಲ್ಲಾಟದ ಮುಂದೆ ನಮ್ಮಂತ ಕಡು ಬಡವರ ಕಣ್ಣೀರಿನ ಗೋಳಾಟ ಎಲ್ಲಿ ಕೇಳಿಸ್ಬೇಕಮ್ಮ ಈ ನಿನ್ನ ಎಲ್ಲಮ್ಮ ತಾಯಿಗೆ? ಯಾಕಣ್ಣ ಯಾಕಣ್ಣ ಈ ತಾಯಿ ಯಾಕಣ್ಣ ಯಾಕಣ್ಣ ಈ ತಾಯಿ ಮೇಲೆ ನಿನಗೆ ಅಷ್ಟೊಂದು ಅಪನ? ಒಮ್ಮೆ ನಂಬಿ ಕೈ ಹಿಡಿದ್ರೆ ಈ ತಾಯಿ ಯಾವುದೇ ಕಾರಣಕ್ಕೂ ಅವ್ರ ಕೈ ಬಿಡುವುದು. ಈ ಮಾತು ನಿನಗೆ ಈಗ ಸತ್ಯ ಅನ್ನುತ್ತಿದ್ರು, ಮುಂದಾದ್ರೆ ಈ ಮಾತು ನಿನಗೆ ತಿಳಿಯುತ್ತೆ ಅಣ್ಣ, ನಾನು ತಿಳಿದುಕೊಂಡಿದ್ದೇನೆಂದಲೇ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಈ ನಿನ್ನ ತಾಯಿಯನ್ನು ಪೂಜಿಸುತ್ತಾ ಬಂದಿರುವೆ. ಆದರೆ ತಂಗಿ, ಇದ್ದಿತ್ತಲಾಗೋ ಗೊತ್ತಿಲ್ಲಮ್ಮ, ಈ ನಿನ್ನ ಎಲ್ಲಮ್ಮ ತಾಯಿ ಮೇಲೆ ಇದ್ದ ನನ್ನ ಭಯಭಕ್ತಿನೇ ಹೊರಟು ಹೋಗಿದೆಯಮ್ಮ, ಹೊರಟು. ಯಾಕಣ್ಣ ಯಾಕಿಂದು ನಿನ್ನ ಹೃದಯವನ್ನು ಇಷ್ಟೊಂದು ಕಲ್ಲಾಗಿಟ್ಟುಕೊಂಡು ಮಾತಾಡ್ತಿದೀಯಾ? ಯಾಕಣ್ಣ? ನೋಡ, ಈ ತಾಯಿಯನ್ನು ನಂಬಿ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ 20,000 ಸಾಲಕ್ಕೆ 70,000 ಈ ನಿನ್ನ ಅಣ್ಣನ ಎದೆಯನ್ನು ಸಡಿಲುಗೊಳಿಸಿದೆ. ಆದರೂ ಶ್ರೀಮಂತರು ಸಾಲ ಕೊಟ್ಟ ಶ್ರೀಮಂತರಿಗೆ ಸಾಲವನ್ನು ಮುಟ್ಟಿಸಿ, ಏನೇ ಆಗಲಿ ಈ ನನ್ನ ತಂಗಿಯ ತಲೆ ಮೇಲೆ 4 ಅಕ್ಷತೆ ಕಾಳನ್ನು ಹಾಕಿ ನನ್ನ ತಲೆ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಬಯಸಿದ್ದೇನಮ್ಮ. ಇಳಿಯಬಾರದೆ ಈ ನಿನ್ನ ತಾಯಿಗೆ. ಯಾಕಿಟ್ಟು ಮನಸ್ಸಿಗೆ ಇಷ್ಟೊಂದು ನೋವು ಮಾಡಿಕೊಂಡು ಮಾತಾಡ್ತಿದ್ದೆ? ನೀನು ಮಾತಾಡ್ತಿರೋದು ನೋಡ್ತಾ ಇದ್ರೆ ಸಾಲ ಕೊಟ್ಟ ಸೌಕರ್ಯನಾದ್ರೂ ನಿನ್ನ ಮೇಲೆ ಕೈ ಮಾಡಿದ್ರೆ ನೋಡ, ನಿನ್ನ ಮೇಲೆ ಕೈ ಮಾಡಿದ್ರೆ. ತಂಗಿ, ದಿನ ಬೆಳಗಾದರೆ ನಿನ್ನ ಅಣ್ಣ ಶಿವ ಹುಲಿಯನ್ನು ಕೊಂದು ಹುಲಿಯ ರಕ್ತವನ್ನೇ ಕುಡಿದು ಹುಲಿಯಂತೆ ಗುಡುಗು ಹೊಡುವ ನನ್ನ ಶಿವ ಇರುವಾಗ ಈ ಹಂಜಿಗೆ ಗ್ರಾಮದಲ್ಲಿ ನಿನ್ನ ಅಣ್ಣನಿಗೆ ಕೈ ಎತ್ತುವರು ಯಾರಮ್ಮ? ತಂಗಿ, ನಿನ್ನ ಮಾತಿನ ವಾಗ್ವಾದದಲ್ಲಿ ನಿನ್ನ ಅಣ್ಣ ಸಾಗರ ಓದು ಮುಗಿಸಿಕೊಂಡು ಬರುತ್ತೇನೆಂದು ಇವತ್ತೇ ಬರುತ್ತೇನಂತ ಹೇಳಿತಮ್ಮ. ನಿನಗೆ ಹೇಳುವುದನ್ನೇ ಅಣ್ಣ ಸಿಟಿಯಿಂದ ಬರ್ತಾನೆಂದು ನಿನಗೆ ಯಾರು ಹೇಳಿದ್ರಣ್ಣ? ನೋಡಮ್ಮ, ವಾರದ ಹಿಂದೆ ಪತ್ರ ಬರೆದು ತಿಳಿಸಿದ್ದ. ಹಾಗೋ ನೋಡಲಿ, ನೆನೆಸುವುದರೊಳಗೆ ನಿನ್ನ ಅಣ್ಣ ಬಂದೇ ಬಿಟ್ಟು. ಅಣ್ಣ ಅಣ್ಣ ತಂಗಿ ಚಂದ್ರ. ಬಾ ಅಣ್ಣ. ಅಣ್ಣ ಈಗ ಬಂದೆ? ಹೌದಮ್ಮ, ಈಗ ಬಂದೆ. ಇದೇನಪ್ಪ ನಿನ್ನ ಹರಕು ಬಟ್ಟೆ ವ್ಯವಸ್ಥೆ? ಏನು ದಾರಿಯಲ್ಲಿ ಏನಾದ್ರು? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷಕ ನನಗೆ ಶರ್ಟ್ ಇಲ್ಲ, ಶರ್ಟ್ ಕುಡಿಯೊಂದು ಕೇಳೋದಕ್ಕೆ ನನ್ನ ಶರ್ಟ್ ಅವನಿಗೆ ಕೊಟ್ಟು ಅವನ ಹರಕ ಶರ್ಟ್ ಹಾಕೊಂಡು ಬಂದಿರೋಣ, ಅಷ್ಟೇ ಅಣ್ಣ, ಅಷ್ಟೇ. ಈಗ ಹಾಗಾದ್ರೆ ಸಾಗರ, ಈ ಸಲ ನಿನ್ನ ಓದಿನ ವಿದ್ಯಾಭ್ಯಾಸ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ, ನನ್ನ ಕುಲದೇವರಾದ ತಂದೆ ರಾಜಭಾಕ್ಷರ ದಯದಿಂದ, ನಿನ್ನ ಆಶೀರ್ವಾದದಿಂದ ಹಾಗೂ ನನ್ನ ತಂಗಿ ಆಶೀರ್ವಾದದಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗೋ ಎಲ್ಲ ಅರ್ಹತೆ ಪಡೆದು ನಿಮ್ಮ ಮುಂದೆ ನಿಂತಿರೋಣ. ಆಶೀರ್ವಾದಿಸೋಣ, ಆಶೀರ್ವಾದಿಸ.
ಎದ್ದೇಳಪ್ಪ, ಎದ್ದೇಳು. ನನ್ನ ಕುಲದೇವರಾದ ಶ್ರೀ ಗುರು ರಾಜಭಾಕ್ಷರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ ಎನ್ನುವುದೇ ಈ ನನ್ನ ಅಣ್ಣ ನೀನಾಡುವ ಒಂದೊಂದು ಮಾತು ಕೇಳಿದರೆ ಆ ಶಿವಲೋಕದ ಶಿವ ಎದುರುಗಡೆ ಬಂದು ನನ್ನ ಜೊತೆ ಮಾತನಾಡದಷ್ಟು ಸಂತೋಷವಾಗುತ್ತದೆ ಅಣ್ಣ, ಸಂತೋಷವಾಗುತ್ತದೆ ಅಣ್ಣ. ಒಂದು ವೇಳೆ ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸಲಾರದೆ ನಾನು ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ಬಂದು ನಾಯಾಗಿ ನಿನ್ನ ಮನೆ ಬಾಗಿಲು ಕಾಯೋ ಋಣ ತೀರಿಸಿದ್ರಣ್ಣ ನಿನ್ನ ತಮ್ಮ ಸಾಗರ. ಏನು ಮಾತನಾಡುತ್ತಿರುವಿಯೋ? ನಿನ್ನ ಅಣ್ಣನಿಗೆ ಅಂತ ದೊಡ್ಡ ಸ್ಥಾನ ಕೊಟ್ಟು ದೊಡ್ಡವನಾಗಿ ಮಾಡಬೇಡ ತಮ್ಮ, ನಿನ್ನ ಕೈ ಮುಗಿತೀನಿ. ನಮ್ಮ ಎಲ್ಲರನ್ನು ಕಾಯುವನು ಆ ಭಗವಂತವನೊಬ್ಬನೇ. ಅವನ ಕರುಣೆಯಿಂದ ಬಾಳಿ ಬೆಳಗೋಣ ತಮ್ಮ. ಎಂತ ಮಾತನಾಡುತ್ತೀಯಪ್ಪ ನೀನು? ಅಣ್ಣ ನಿನ್ ಎಂತ ದೊಡ್ಡ ಮನಸ್ಸಣ್ಣ, ನಿನ್ ಎಂತ ದೊಡ್ಡ ಮನಸ್ಸು. ನಿನ್ನಂತ ಅಣ್ಣ ಪಡೆದ ನಾಳೆ ಪುಣ್ಯವಂತ, ನಾಳೆ ಪುಣ್ಯವಂತ. ಹಾ ಅಣ್ಣ, ಗಂಡ ಹುಲಿಗಳ ಗಂಡ ನನ್ನ ತಮ್ಮ ಶಿವ ಎಲ್ಲಿ? ಶಿವ ಶಿವ ಗಡ 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 ಬಂದೆ ಅಣ್ಣ. ಊರಿನಿಂದ ಯಾವಾಗ ಬಂದೆ? ಬಂದು ಕೆಲವು ಸಮಯತು ಶಿವ. ಇದೇನಣ್ಣ ಮೈ ಮೇಲೆ ಚಿಂದಿಯಾಗಿರುವ ಬಟ್ಟೆ? ಯಾಕೆ ದಾರಿಯಲ್ಲಿ ಬರುವಾಗ ಯಾವದಾದ್ರೂ ಬಂಡ ನಿನ್ನ ಮೇಲೆ ತನ್ನ ಶೂರತನ ತೋರಿಸಿ ಪುಣ್ಯ ನೆನೆಸಿಕೊಂಡನೆ? ಹಾಗೇನಾದ್ರೆ ಇದ್ದರೆ ಹೇಳು. ಅರಕ್ಷಣೆ ಹೋಗಿ ಹಸಿದು ಹುಲಿಯಂತೆ ಹರಿದು ಪುಣ್ಯ ನೆನೆಸಿಕೊಂಡಿರುವ ಬಂಡನ ರುಂಡ ಕಡೆದು ನಿನ್ನ ಪಾದಕ್ಕೆ ತಂದು ಅರ್ಪಿಸುತ್ತೇನೆ, ಪಾದಕ್ಕೆ ತಂದು ಅರ್ಪಿಸುತ್ತೇನೆ. ಹೇಳಣ್ಣ, ಅದು ಯಾರೆಂದು ಹೇಳು. ಶಿವ, ಅಂತ ಘಟನೆ ಏನು ನಡೆದಿಲ್ಲಪ್ಪ. ಹಾ ಇರಲಿ, ಏರ್ಪೋರ್ಟಿಗೆ ಬರುತ್ತೆ ನಂದು ಹೇಳದೆ ಏರ್ಪೋರ್ಟ್ ಬರದೆ ಎಲ್ಲಿಗೆ ಹೋಗಿದಪ್ಪ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಬೇಕಾಗಿರುವ ಎರಡು ಎಕರೆ ಮಟ್ಟಿ ಹೊಲದಲ್ಲಿ ಯಾರು ಒಬ್ಬ ಬಂಡ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಕಟ್ಟುವ ಸುದ್ದಿ ತಿಳಿದು ಬಂತು. ಆ ಬಂಡನ ರುಂಡ ಕಡೆದು ನಮ್ಮ ಭೂತಾಯಿಯನ್ನು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡಬೇಕಾಗಿರುವ ಕೆಲಸ ಯಾರೋ ಮಾಡಿ ಮುಗಿಸಿದ್ದರು. ಅದಕ್ಕೆ ಸುಮ್ಮನೆ ಮರಳಿ ಬಂದೆ ಅಣ್ಣ, ಸುಮ್ಮನೆ ಮರಳಿ ಬಂದೆ. ಹಾಗೆಲ್ಲಪ್ಪ, ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನು ಎದರು ಹಾಕಿ ಕೊಳಬಾರ್ದು ಶಿವ. ಯಾಕಂದ್ರೆ ನಮ್ಮಂತ ಬಡವರಿಗೆ ಏಕೆ ಬೇಕಪ್ಪ ರಾಜಕೀಯ ವಿಷಯ? ಅಣ್ಣ, ದೊಡ್ಡವರು ಎನಿಸಿಕೊಂಡಿರುವ ಬಂಡ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ಏನೇ ದಬ್ಬಾಳಿಕೆ ದರ್ಪ ಮಾಡಿದರು. ಸುಮ್ಮನೆ ಇರಬೇಕೆನ್ನುವ ಮಾತು ನಮ್ಮ ತಾತ ಮುತ್ತಾತನ ಕಾಲದಲ್ಲಿತ್ತು. ಈಗಿನ ಈ ಕಲಿಯುಗದಲ್ಲಿ ಸುಮ್ಮನಿದ್ದರೆ ನಮ್ಮಂತ ಬಡವರ ಮೇಲೆ ವಿಷಪೂರಿತ ನಾಗರ ಹಾವು ಹೇಗೆ ಹೊಡೆದು ಕೊಲ್ಲುತ್ತಾರೋ ಹಾಗೆ ಹೊಡೆದು ಕೊಲ್ಲುತ್ತಾರಣ್ಣ ನಮ್ಮಂತ ಬಡವರನ್ನು ಆ ಶ್ರೀಮಂತರೆಂಬ ರಾಕ್ಷಸರು. ನೋಡಿ ಶಿವ, ಶ್ರೀಮಂತರು ತಮ್ಮ ಜೀವ ಕಾಪಾಡಲು ಅನೇಕ ವಿಜ್ಞಾನ ಕಂಡು ಹಿಡಿದು ಅವರ ಪುಲ್ಲ ಗನ್ನ ಪಿಸ್ತೂಲು ಬಂದೂಕುಗಳನ್ನು ಇಟ್ಕೊಂಡಿದ್ದಾರಪ್ಪ. ಆದರೆ ಶ್ರೀಮಂತರನ್ನು ಎದುರಿಸಿ ಹೋರಾಡಲು ಕಡು ಬಡವರದರ ಹತ್ತಿರ ಅಂತ ಯೋಧಗಳು ಏನಿದೆಪ್ಪ? ಅಣ್ಣ, ಅಂತ ಬಂಡ ಶ್ರೀಮಂತರ ಹೆದರಿಸಲು ಎಂದೇ ದೇವರ ಎಂಬ ವಿಜ್ಞಾನಿ ಕಂಡು ಹಿಡಿದಿರುವ ಈ ಗಂಡು ದ್ಯಾಯ ಎಂಬ ಆಯುಧದ ಮುಂದೆ ಮೇಲೆ ಪರ್ವತದ ಬಂಡೆಯಂತೆ ಇನ್ನು ಗಟ್ಟಿ ಮುಟ್ಟಿಯಾಗಿದೆ ನಾಯಿನ ತಮ್ಮನ ಧ್ಯೇಯ. ಅದಲ್ಲದೆ ನಮ್ಮನ್ನು ರಕ್ಷಿಸಲು ಸಾಕ್ಷಾತ್ ಪರಮೇಶ್ವರನೇ ಕಂಡು ಹಿಡಿದಿರುವ ಈ ಪಕ್ಷಿ ಎಂಬ ಆಯುಧದ ಮುಂದೆ ಮಾನವನು ಕಂಡು ಹಿಡಿದಿರುವ ಗನ್ನು ಬಂದೂಕು ಪಿಸ್ತೂಲು ಕೇವಲ ತೃಣ ಸಮಾನ ನಾಯಿ ಶಿವನ ಕೈಯಲ್ಲಿ ಕೈ ಎತ್ತಿ ಹೇಳ್ತಾನೆ. ಅಮ್ಮ, ನೀ ಹೇಳುವ ಮಾತು ನಿಜ. ಆದರೂ ಆ ಶ್ರೀಮಂತರ ಪಿಸ್ತೂಲ ಗಂಡಿಗೂ ಈ ನಿನ್ನ ಗಂಡ ಗೊಡಿಲಿಗೂ ಬಹಳ ವ್ಯತ್ಯಾಸವಿದೆ ತಮ್ಮ. ಯಾಕಣ್ಣ, ಈ ನಿನ್ನ ತಮ್ಮ ಶಿವನ ಪರಶಿವನ ಮೇಲೆ ನಿನಗೆ ಅಪನಂಬಿಕೆ? ಅಣ್ಣ, ಆ ಬಂಡ ಶ್ರೀಮಂತರ ಬಂದೂಕಿನಿಂದ ಪಾಳಾದರೆ 10-12 ಜನರನ್ನು ಕೊಲೆ ಮಾಡಬಹುದು. ಆದರೆ ಈ ಗಂಡು ಪರಶಿ ಎಂಬ ಕೊಡಲಿಯಿಂದ 1000 ಜನರ ಬಂಡರ ರುಂಡವನ್ನು ಕಡೆದು ಈ ಭೂಮಿ ಮೇಲೆ ಕಡಲಾಗರಿಸಬಲ್ಲ ಈ ಸೂರ ಶಿವ.
ಮೆಚ್ಚಿದೆ ಶಿವ, ಮೆಚ್ಚಿದೆ ನಿನ್ನೆ ಎದೆಗುಂಡಿಗೆ ಮಾತಿಗೆ. ಪರಶು ಎಂದರೆ ಶಿವನಿಗೆ ಪಂಚ ಪ್ರಾಣ ಎಂದು ಅಣ್ಣ ನನಗೆ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಪರಶು ಎಂದರೆ ಶಿವನಿಗೆ ಎಷ್ಟರ ಮಟ್ಟಿಗೆಂದು ನಾನು ಇಷ್ಟವೆಂದು ನಾನು ನಿನಗೆ ಪರಿಶೀಲಿಸಿದೆ. ಅಣ್ಣ, ಹೇಗೋ ಸಾಗರಣ್ಣನ ಓದು ಮುಗಿತು. ಆದಷ್ಟು ಬೇಗ ಸಾಗರಣ್ಣಗೊಂದು ಮದುವೆ ಮಾಡಿ ಮುಂದಿನಂತ ಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಬನ್ನಿ ಅಣ್ಣ. ಛೀ ಹುಚ್ಚಮ್ಮ, ಸಾಗರ ನನಗೆ ಮದುವೆ ಮಾಡಿ ಅತ್ತಿಗೆ ಬರುತ್ತಾಳೆ, ಅದು ನಮ್ಮ ಮನೆತನಕ್ಕೆ ಶೋಭೆ ಅಲ್ಲ. ನೋಡಮ್ಮ, ನನ್ನ ಮೂವರ ಅಣ್ಣಂದಿರ ಬಂಗಾರದ ತಂಗಿ ನಿನಗೆ ಮೊದಲು ಮದುವೆ ಮಾಡಿ ಈ ಮೂವರ ತಲೆ ಮೇಲಿನ ಭಾರ ಇಳಿಸಿಕೊಂಡು ನಾವು ಶಾಂತತೆಯಿಂದ ಇರಬೇಕು. ಆದರೆ ತಮ್ಮ ನಿನ್ನ ತಂಗಿ ಮಾತನಾಡುತ್ತಿರುವುದು ಇಲಾರದೆ ತಿಳಿಗೇಡಿಯಂತೆ ಮಾತನಾಡುತ್ತಾಳೆ. ಇರಲಿ, ಯಾವ ವಯಸ್ಸಿನಲ್ಲಿ ಹೆಣ್ಣು ಎಲ್ಲಿರಬೇಕು ಅಲ್ಲೇ ಸೂಕ್ತ. ಹೌದಮ್ಮ ತಂಗಿ, ಹಣ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ. ಈ ವರ್ಷ ಎಲ್ಲಿಯಾದರೂ ಒಂದು ಒಳ್ಳೆ ವರ ನೋಡಿ ನಿನ್ನ ಮದುವೆ ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿ ಬಿಡೋಣ. ಅಣ್ಣ, ಇಷ್ಟು ಬೇಗ ನಿಮ್ಗೆಲ್ಲರಿಗೂ ನಾನು ಭಾರವಾಗಿದ್ದೇನೆ. ಹುಚ್ಚಮ್ಮ, ಬಳ್ಳಿಯ ಕಾಯಿ ಬಳ್ಳಿಗೆ ಭಾರವೇ, ಮರದ ಟೊಂಗಿ ಮರಕ್ಕೆ ಭಾರವೇನಮ್ಮ. ನನ್ನ ಮುದ್ದಿನ ತಂಗಿ ಮೂರು ಅಣ್ಣಂದಿರಿಗೆ ಭಾರವೇನ ತಂಗಿ. ನೋಡಮ್ಮ, ಏನೇ ಆಗಲಿ ಈ ಸಲ ನಿನಗೆ ಮದುವೆ ಮಾಡಿ ಈ ನಿನ್ನ ಅಣ್ಣಂದಿರ ತಲೆ ಮೇಲಿನ ಭಾರ ಇಳಿಸಿಕೊಂಡು ನಾವು ಆರಾಮಾಗಿರ್ತೀವಮ್ಮ. ಯಾವ ವಯಸ್ಸಿನಲ್ಲಿ ಅಲ್ಲೇ ಇರ್ಬೇಕಮ್ಮ. ಅಣ್ಣ, ಇನ್ನು ಮುಂದೆ ಹೊರ ಹುಡುಕುವ ಅಗತ್ಯವಿಲ್ಲ ಅಣ್ಣ. ಅಣ್ಣ ಅಂದ್ರೆ ನಿನ್ನ ಮಾತಿನ ಅರ್ಥವೇನು? ಶಿವ, ಈಗಾಗಲೇ ನಮ್ಮ ತಂಗಿಗೆ ವರ ಹುಡುಕಿದ್ದೀನಿ. ಬೇರೆ ಯಾರಿಲ್ಲ, ಕಾರ್ತಿಕನೆಂಬ ನನ್ನ ಸ್ನೇಹಿತ ಇದ್ದಾನೆ. ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡ್ಕೊಂಡಲು ಇದೇ ಊರಿಗೆ ಬಂದಿದ್ದಾನಪ್ಪ. ಮುಂದಿನ ವಾರ ತಂಗಿ ನೋಡ್ಕೊಂಡು ಹೋಗಲು ಇದೇ ಊರಿಗೆ ಬಂದಿದ್ದಾನಪ್ಪ. ನೋಡಿದೆಯೇನಮ್ಮ ತಂಗಿ, ಕೊನೆಗೆ ನನ್ನ ಎಲ್ಲಮ್ಮ ತಾಯಿ ನಮ್ಮ ಕೈ ಬಿಡಲಿಲ್ಲ. ನೀ ಹೇಳಿದಂತೆ ಸತ್ಯವಮ್ಮ. ತಾಯಿಯನ್ನು ಹಾಡಿ ಕೊಂಡಾಡೋಣವೇ? ಆಯ್ತು ಅಣ್ಣ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂತು. ನಮ್ಮ ಬದುಕಲ್ಲಿ ಒಂದಾಗಿವೆ.
ಇಲ್ಲಪ್ಪ, ಎಲ್ಲರೂ ಊಟ ಮಾಡಿರ. ಹಲೋ, ಹಲೋ ಅಂಡರ್ವರ್ಲ್ಡ್ ನಾಗಣ್ಣ. ಯಸ್. ನಾಗ, ನಾನು ನರಹಂತಕ ಮಾತನಾಡೋದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ಶಕ್ತಿ ಕುಮಾರನ ಪ್ರಾಣ ಯಮನ ಪಾದ ಸೇರಬೇಕು. ಒಂದೇ ಏಟಿಗೆ ಆ 3 ಜನ ಬಂಡರ ರೊಂಡ ಕಳೆದು ನನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ನೋ ನಾಗ, ನೋ. ಆ 3 ಜನ ಭಂಡರನ್ನು ಒಂದೇ ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಅವರೊಬ್ಬೊಬ್ಬರ ರಕ್ತ ಈ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲು ಆ ಕಾರ್ತಿಕನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದನ ಹಣ ರಣಹದ್ದುಗಳ ಪಾದಕ್ಕಾದರೆ ಅವನ ಹಣದ ಖಜಾನೆ ನರಹಂತಕನ ಪಾದಕ್ಕಾಗಬೇಕು. ಹಾಗಾದರೆ ಈಗ ಅವನೆಲ್ಲಿದ್ದಾನೆ? ಕಾಮತ್ ಹೋಟೆಲ್ ಎಡ್ಡೆ ಮಾಡಿ ಅಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಲು ವಿದೇಶದಿಂದ ಅಡ್ವಾನ್ಸ್ ಹಣ ಪಡೆದುಕೊಳ್ಳುತ್ತಿದ್ದಾನೆ. ನಾಗ, ನೀನು ಬೇಗ ಅಲ್ಲಿಗೆ ಹೋಗಿ ವಿದೇಶದಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡು. ಓಕೆ ನರಹಂತಕ, ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸಬೇಕೆಂದು ಛಲ ತಪ್ಪಿ ನಿಂತಿರುವ ಚೂತ್ಯ ನನ್ನ ಮಗನೇ, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿನ್ನ ಹಣವನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿ ಇನ್ನು ಕೆಲವು ಕ್ಷಣಗಳಲ್ಲಿ ಬರುತ್ತಿದ್ದಾನೆ ಈ ಗಂಡ ಹುಲಿಗಳ ಗಂಡ ನಾಗ. ಬರಬೇಕು ಶಿಕ್ಷಣ ಮಂತ್ರಿ ಹಾಗೂ SP ಶಕ್ತಿ ಕುಮಾರ್. ಮಂತ್ರಿಗಳೇ, ಗೋರ್ಮೆಂಟ್ ಫ್ಯಾಕ್ಟರಿ ಅಡಿಗಲು ಸಮಾರಂಭಕ್ಕೆ ಎಲ್ಲ ಸಿದ್ಧತೆ ತಿಳಿಸಲು ಕರೆಸಿದ್ದೆ. ಮಂತ್ರಿಗಳೇ, ನಾವಿಬ್ಬರನ್ನು ಅರ್ಜೆಂಟವಾಗಿ ಕರೆದಿರ ಯಾಕೆ? ಗೋರ್ಮೆಂಟ್ ಫ್ಯಾಕ್ಟರಿ ಅಡಿಗಲು ಸಮಾರಂಭಕ್ಕೆ ಎಲ್ಲ ಸಿದ್ಧತೆಯನ್ನು ತಿಳಿಸಲು ಕರೆಸಿದೆ. ಆಯ್ತು ಮಂತ್ರಿಗಳೇ, ಈ ಕೆಲಸ ನಾನು ಮಾಡುತ್ತೇನೆ, ಓಕೆನಾ? SP ಶಕ್ತಿ ಕುಮಾರ್, ಇವತ್ತು ಸಾಯಂಕಾಲ
75 ಜನ ಹುಡುಗಿಯರವನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುತ್ತಿರುವಾಗ ನೀವು ಎಲ್ಲ ಪೊಲೀಸ್ ಸಿಬ್ಬಂದಿಗಳು ರಕ್ಷಣೆ ಕೊಡಬೇಕು. ಆಯ್ತು ಸರ್, ನೀವು ಹೇಳಿದಂತೆ ಮಾಡುತ್ತೇನೆ. ಆದರೆ ಅರ್ಥವಾಯ್ತು. ನಿಮಗೆ ಸರಿಬೇಕಾಗುವ ಬಾಬುತ್ವ ಎಲ್ಲಿ ಸೇರಬೇಕು ಅಲ್ಲೇ ಸೇರುತ್ತದೆ. ಓಕೆನಾ? ಆಯ್ತು ಸರ್. ಆಯ್ತು, ಹೋಗಿ ಬನ್ನಿ. ಪ್ರಸಾದ್, ಪ್ರಸಾದ್, ಈ ರಾಜ್ಯದ ಮುಖ್ಯಮಂತ್ರಿಯಾದ ನಾನು ಹೆಸರು ತಗೊಂಡು ಕೂಗೋಷ್ಟು ಧೈರ್ಯ ಬಂದಿವೆ ನಿನಗೆ? ಬಕ್ರ ನನ್ನ ಮಗನೇ, ನೀನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನು, ರಾಜ್ಯದ ಮುಖ್ಯಮಂತ್ರಿ ಆದರೆ ನನಗೆ ನಿಮ್ಮಂತ ದೇಶದ್ರೋಹಿ ಗೋಮುಖನರ ವ್ಯಾಘ್ರಗಳಿಗೆ ಈ ಆದ್ಮೆ ಕೊಡುವ ಮರ್ಯಾದೆ ಇಷ್ಟೇ. ಯಾರು ನೀನು ಕುನ್ಯ? ನಾನು ಯಾರು? ಪುಂಡ ಪೋಖರಿಗಳ ಗಂಡ, ಗಂಡದೆಯ ಸೂರರ ಮೆಂಡ, ನಿಮ್ಮಂತ ರಾಜಕಾರಣಿಗಳ ಗುರು, ಅಲ್ಲದೆ ಖತರ್ನಾಕ್ ಆದ್ಮಿ ಈ ನಾಗ. ನಾಗ ನಾಗ ನೀನು ಇಲ್ಲಿ ಏಕೆ ಬಂದಪ್ಪ? ನಾಗ ಏಕೆ ಬಂದ? ನಿನ್ನ ತಲೆ ಕಡಿದು ಕಸದ ತೊಟ್ಟಿಗೆ ಹಾಕಿ ನನ್ನ ಕತ್ತರಿಸಿ ನಾಯಿಗೆ ಹಾಕಲು ಬಂದಿರುವೆನು. ಈ ಗಂಡ ಹುಲಿ ಅರ್ಬಟದ ನಾಗ. ಲುಕ್ ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿ ಯಾರನ್ನೋದು ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಮುಖ್ಯಮಂತ್ರಿ ಕೆ ಪ್ರಸಾದ್, ನೀನು ಯಾರು? ನಿನ್ನ ಪವರ್ ಏನೆನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ನೀನು 25 ವರ್ಷಗಳ ಹಿಂದೆ ನಿನ್ನೊಬ್ಬ ಸೊಸೈಟಿಯ ಚೇರ್ಮನ್ ಆಗಿ ಬಡವರಿಗಾಗಿ ಸರ್ಕಾರದವರು ಕೊಟ್ಟು ಕಳಿಸುತ್ತಿರುವ ಅಕ್ಕಿ, ಗೋಧಿ, ಸಕ್ಕರೆಯನ್ನು ನ್ಯಾಯ ಬೆಲೆಗೆ ಕೊಡದೆ 4 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಸಕ್ಕರೆಯನ್ನು 8 ರೂಪಾಯಿಗೆ, 3 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಗೋಧಿ 6 ರೂಪಾಯಿಗೆ, 3 ರೂಪಾಯಿಗೆ 1 ಕೆಜಿ ಕೊಡಬೇಕಾದ ಸಕ್ಕರೆ 12 ರೂಪಾಯಿಗೆ, ತಲಾ ಹೀಗೆ 1ಕ್ಕೆ 2ರಷ್ಟು ಬಡವರ ಹಣ ತೆಂದು ಬೆಳೆಸಿಕೊಂಡಿದ್ದಲ್ಲದೆ ಚುನಾವಣೆ ಬಂದಾಗ ತಲಾ 1 ಓಟಿಗೆ 100 ರೂಪಾಯಿಯಂತೆ ಕೋಟ್ಯಾಂತರ ಹಣ ಖರ್ಚು ಮಾಡಿ ಓಟು ಹಾಕಿಸಿಕೊಂಡು ಕೊನೆಗೂ ಮಂತ್ರಿ ಪದವಿ ಏರಿ ಓಟು ಹಾಕಿದ ಅದೇ ನಮ್ಮ ರೈತನ ಹೊಟ್ಟೆಯ ಮೇಲೆ ಹೊಡೆದು ನೀನೊಬ್ಬ ಈ ಜಗದ ಬಂಡ ಭಕ್ಷಕನೆನ್ನುವುದು ಈ ನಾಗನಿಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ನಂತ ತಾಯಿಗಂಡ ರಾಜಕಾರಣಿಗಳಿಗೆ ಶಾಖ ಕೊಟ್ಟು ಸುಟ್ಟು ಸಾಕುವುದಕ್ಕಾಗಿ ಹೊಟ್ಟೆ ಬಂದೇನೆ ಈ ಕಂಡುಗನಿ ನಾಗನಾಗಿ. ಕೆ ಪ್ರಸಾದ್, ಮುಗಿಯಿತು ನಿನ್ನ ಕತೆ. ಬಿಡು. ಈ ನಾಗ ಅವಶ್ಯಕತೆ ಇದ್ದರೆ ಕಾಲು ಹಿಡಿಯುತ್ತಾನೆ, ಆಕ್ರೋಶ ಬಂದರೆ ತಲೆ ಕಡಿಯುತ್ತಾನೆ. ಅಂತೆ
ಈ ಮುಖ್ಯಮಂತ್ರಿಯನ್ನು ತಲೆ ಕಡೆದು ಈ ಬಡವರಿಗೆ ಒಳ್ಳೆಯದನ್ನೇ ಮಾಡಿದ್ದೇನೆ. ಓಕೆ. ಛೇ 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 ಸಾಕಾಗಿತ್ರಿ ಈ ಮೋಡ್ಕ ಡಾಕ್ಟರ್ ಡ್ರೈವರ್ ಅನ್ನನು ಒಂದೇ ಗೇರ್ ಹಾಕಿದ್ರೆ ರೇವಸ್ ಗೇರ್ ಬೀಳ್ತೈತಿ, ರೇವಸ್ ಗೇರ್ ಹಾಕಿದ್ರೆ ಸೆಕೆಂಡ್ ಗೇರ್ ಬೀಳ್ತೈತಿ, ಸೆಕೆಂಡ್ ಗೇರ್ ಹಾಕಿದ್ರೆ ಸ್ಟಾಪ್ ನಾಗ ಹೋಗ್ತೈತ್ರಿ ನಾನು. ಅಲ್ರಿ ಅರುಮನಿ ಮಾಸ್ತರ, ಸ್ಟಾಪ್ ನಾಗ ಹೋದ್ರೆ ಹೋಗಲ್ಯಾಕ ಮನ್ಯಾಗ ಒಂದ್ ಫಿಗರ್ ಸೈಜ್ ಸಿಗಲ್ದು ನಮ್ಮ ಕತ್ತೀನಿ. ಓಹೋ ಯಾವದೇ ಹಾಕಿ ಬರ್ಲಾಗ್ತದ, ಬರ್ಲಿ ಬರ್ಲಿ ಗಡಬಡ ಮಾಡಿ ಮಾರಲ್ಲ ಹುಡುಗಿ ಆಟನ ಚಿನ್ನಪಾಣಿ, ಗಡಬಡ ಮಾಡಿ ಮಾರಲ್ಲ ಹುಡುಗಿ ಆಟನ ಚಿನ್ನಪಾಣಿ, ಆಟನ ಚಿನ್ನಪಾಣಿ ಏನ ಬಾರಿಗಿದ್ದು ದುನಿಯ ಪೀಸ ಬಣ್ಣ ಹಚ್ಚಳ ಮಾರಿಗೆ ನೈಸ ಸಿಕ್ಕದೀಗ ಚಾನ್ಸ್ ಏ ಬುಲ್ಬುಲ ಎಲ್ಲಿ ದಿಷ್ಟಿದ ನಾವ ಎಲ್ಲಿ ಮಾಡಿ ಮನಿ ಸಿಕ್ಕದೀಗ ಚಾನ್ಸ್ ಹೊಡಿ ಒಂದು ಡಾನ್ಸ್ ಏ ಬುಲ್ಬುಲ ಕೊಡಬಾರ ನನಗೊಂದು ಪೀಸ ಏನ ಬಾರಿಗೆ ದುನಿಯ ಏನ ತಳ್ಳ ತಳ್ಳ ಹೊಳಿತಾವ ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ, ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ, ಹೆಂಗ ಆಗತೈತಿ ಹೋಗೋ ನಡಿ ಕಪ್ಪಿನ ಪದದಾಗ, ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ, ಹುಡುಗಿ ನಿನ್ನ ಗ್ಯಾರೇಜಿನ್ಯಾಗ ಬಿಡಲೇ ನನ್ನ ಗಾಡಿ, ಹೆಂಗ ಆಗತೈತಿ ಏರಿ ಹುಡುಗಿ ಹೋಗೋ ನಡಿ ಸಾಲಿ ಸಂಸ್ಯಾಗ. ಅವ್ವ ಮಾತಿನ ಮುಲ್ಲ ಓರನು ಬರ್ತೀಯನ ಅಲ್ಲನು ರೆಡಿ ಬಾಬಾ ಸಟಿ ಬಾ ಸಾಲಿ ಸಂಧ್ಯಾಗ
ಮಾಡ್ಕೊಂಡ್ ನೋಡಾಕತ್ತೀವ ಮರಯ್ಯ. ಬಂದ್ ಹೂವಿನ ವ್ಯಾಪಾರ ಮಾಡ ಬಾ. ಹೂ ಬೇಕೇನ್ರಿ? ಹೂವ ಯಾರಿ ಬೇಕು? ಬಡ 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 ಅಂತ ಬರ್ರಿ. ಏ ಹುಡುಗಿ, ಕುಡ್ತೀಯನ ನಿಂದ ನನಗ? ಏ ಏನದ ನಂದ ನಿನಗ್ ಕೊಡೋದು? ಹೂವಿನ ಬುಟ್ಟಿ ಹುಡುಗಿ, ಹೂವಿನ ಬುಟ್ಟಿ. ನನ್ನ ಬುಟ್ಟಿ ಖರೀದಿ ಮಾಡಷ್ಟು ಪವರ್ ಐತಾ ನಿನ್ ಕಡೆ? ಏ ಹುಡುಗಿ, ಹೂವಿನ ಬುಟ್ಟಿ ಜೊತೆ ನಿನ್ನನ್ನು ಖರೀದಿ ಮಾಡ್ತೀನಿ ನೋಡು. ಅಬ್ಬಬ್ಬಬ್ಬಾ ಅಂದಂಗ ನೀ ರೊಕ್ಕ ಭಾಳ ಮಾಡಿ ಅಂದಂಗ ಆತ. ರೊಕ್ಕ ಬಾಳ ಅಷ್ಟೇ ಅಲ್ಲ ಹುಡುಗಿ, ನಾ ಮನಸ್ ಮಾಡಬಾರ್ದು ಮಾಡಿದ್ರೆ ಇಡೀ ಇಂಡಿಯಾನೇ ಖರೀದಿ ಮಾಡ್ತೀನಿ. ಅಂದ್ರ ನೀ ಆ ಟಾಟಾ ಬಿರ್ಲಾ ಸರಿ ಸಮಾಧಿ ಏನ? ಆ ಟಾಟಾ ಬಿರ್ಲಾ ಸರಿ ಸಮ ಅಷ್ಟೇ ಅಲ್ಲ ಹುಡುಗಿ, ಆ ಟಾಟಾ ಬಿರ್ಲಾಗ ಸಾಲ ಕಟ್ಟ ಮಗನೇ ನಾನು ನೋಡು. ಅಂತೂ ನೀ ಭಾರಿ ಶ್ರೀಮಂತ ಅದಿ ಅಂದಂಗ ಆತ. ಸಂಶಯನ ಇಲ್ಲ ಹುಡುಗಿ. ಸಾಕು ಮುಗಿತು ನಿನ್ನ ಹಾಳ ಪುರಾಣ. ನಿನಗ್ ಹೂ ಬೇಕೋ ಇಲ್ಲ ನಾ ಹೋಗ್ಲೇವ್? ಏ ಹುಡುಗಿ, ನಿನ್ನಂತ ಹೂ ನಾನು ಹೆಂಗ್ ಮಾಡ್ಲಿ ಅಂದಿ? ಏನಂತ ರೇಟ? ಏನಂದಿ? ಹೂವಿನ ಹಾ ಹಂಗನು ನಿನ್ ರೇಟ್ ಅಂತ ಮಗನ. ನನ್ನ ಹೂವಿನ ರೇಟ ಒಂದ್ ಮೊಳಕ್ 2 ರೂಪಾಯಿ ಆಗುತ್ತ ನೋಡು. ಒಂದ್ ಮೊಳಕ್ಕ 8 ಮಾಡಿ ಅರ್ಧ ಮೊಳ ಹಂಗಾದ್ರ ತೆಗಿ ನಿಂದ ಹೊರಗ. ರೊಕ್ಕ ರೊಕ್ಕ ಹುಡುಗಿ, ನಿನ್ ಹೂ ಬೇಡ. ಯಾಕ? ಹೂ ಸಣ್ಣದೈತಿ. ಮಳ 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 ಹುಡುಗಿ, ಮಳ. ಅಲ್ಲ ಮುಂಜಾಳೆದು ಇದೆ ಅಂತ ಕಂದು ಗಿರಾಕಿ ಕಂಡು ಬಿತ್ತೇನಂತೆ. ತಗೋರ ಮರ ತಗೋ. ಏ ಹುಡುಗಿ, ನನ್ನ ಮಳ ಹಾಕಿ ನಾನು ಹೂ ತಗೋತೀನಿ. ಬ್ಯಾಡ ಅಂದ್ಯಾ? ಒಟ್ಟಿನ ಮೇಲೆ ಬ್ಯಾಡ ಅಂದ್ಯಾ? ಬ್ಯಾಡ ಯಾಕ? ಸಣ್ಣದೈತಿ. ಏನ್ ಕಾಣತೈತಿ? ಮಳ ಮಳ. ತಗೋ. ಏ ಮೂಳ, ಹಳಿ ಮೂಳ ಏನ ಕಾಣತೈತಿದ್ದು? ಮಳ ಹುಡುಗಿ, ಮಳ. ಹೌದಾ? ಹಂಗಾರ ನೀರ್ ಹಾಕ್ಕೊಡು. ತಗೋತೀನಿ. ನನ್ನ ಮಳ ಹಾಕಿ ಸಾಕು ಆಗೋ ಮಟ್ಟ ತಗೋತೀನಿ. ಬ್ಯಾಡ ಮಾರ್ಯ, ನೀ ಮೊಳ ಹಾಕಿ ತಗೊಳೋದ ಬೇಡ. ಯಾಕಂದ್ರ ನಿಂದು ಬಹಳ ಉದ್ದ ಐತಿ. ಏನದು? ಮೊಳ ಮೊಳ. ಏ ಹುಡುಗಿ, ಯಾಕ ನಿನಗ ತಟ್ಟಿ ಜ್ವರ ಶುರು ಆಯ್ತೇನು ಮತ್ತ? ಏ ಮೂಳ, ಹಳೆ ಮೂಳ ಅಲ್ಲ. ನಿನ್ನ ಮೊಳ ನೋಡಿ ಥಂಡಿ ಜರ ಶುರು ಆಗಾಕ ನಿಂದೇನ ಬಹಳ ಭಾರಿ ಏನ? ದೊಡ್ಡ ದೊಡ್ಡ ಮೊಳ ಆಡ್ ಹೋಗ್ಯವ ಈ ನನ್ನ ಬುಟ್ಟ್ಯಾಗ. ಏ ಹುಡುಗಿ, ಅಲ್ಲ ಹುಡುಗಿ, ಕೊಡು. ಹಾ ಹೋಲ್ ಬಿಡು ದೋಸ್ತ. ಅಂದಂಗ ನಿನ್ನ ಹೆಸರೇನು? ನನ್ನ ಹೆಸರು ಅಣ್ಣ. ಏ ಅಣ್ಣ, ಯಾಕಲೆ ಯಾಕೆ ಇಂಥ ಪರಿ ಹೊಯ್ಕೊಳಕತ್ತಿ? ಏನಾತ? ಏ ಹುಡುಗಿ, ಅಣ್ಣ ಗಿಣ್ಣ ಅನ್ನೋದು ಬಿಟ್ಟು ಇನ್ನೊಮ್ಮೆ ಅಣ್ಣ ಗಿಣ್ಣ ಅನ್ನೋದು ಬಿಟ್ಟು ಬರ್ಬಾರ್ದು ಬಂದ್ರೆ ನೀನ್ ಕೊಡ್ಬಾರ್ ಕೊಟ್ರೆ 4 ಮಂದಿಯಾಗ ಹೋಗಿ ಬಿದ್ದಿ ಜ್ವಾಕೆ. ಯಾಕಲೆ ಏನಾರ ಮಾತಾಡತಿಲ್ಲ? ಯಾಕ? ಮತ್ತೇನ್ ಮಾಡತ್ತೀರಿ? ಅಣ್ಣ ಗಿಣ್ಣ ಅನ್ನೋದು ಬಿಟ್ಟು ಮಾಮ ಮಾಮ ಅಂತ ಕರೆಯೋನಾರ ತಿನ್ನ. ಹೋಗ್ಲಿ ಬಿಡ್ರಿ. ಇಷ್ಟ ನಾ ಅಂದಂಗ ನಿನಗ ಮಾಮ ಅಂತ ಕರಿಬೇಕಿಲ್ಲ. ಮಾಮ ರೀ ಮಾಮ ಅಂದಂಗ ನಿಮ್ ಹೆಸರೇನ್ರಿ? ನನ್ನ ಹೆಸರು ಹುಡುಗಿ, ನನ್ನ ಹೆಸರು ಅರ್ಜುನ್ ಮಹೇಂದ್ರ ಟ್ರ್ಯಾಕ್ಟರ್ ಡ್ರೈವರ್ ಕುಂಡ ಅಂತ. ಅಂದಾಗ ನೀ ಹೂ ಮಾರ ಗುಂಡ. ಟ್ರ್ಯಾಕ್ಟರ್ ಡ್ರೈವರ್ ನಾ ಹೇಳತ್ತೇನೆ ಮೊದಲ. ನನ್ನ ಹೆಸರು ಕೇಳಿಲ್ಲ? ನನ್ನ ಹೆಸರ ಅದು ಬಿಡು. ಅದೇ ಯಾಕೆ ಹಂಗೆ ಮಾಡತ್ತಿ? ನನ್ನ ಹೆಸರ ನಿನ್ನ ಹೆಸರೇನು? ನನ್ನ ಹೆಸರು ಹಿಂಗ್ಯಾ ಕರ ಬಡ್ದಂಗ ನಿಂತೀವೋ ಮರ. ಆಗುವಲ್ತೆ ನಿನಗ? ಏನ್ ಅಲತ್ತಿ? ಆ ಮೈಕ್ ಬಿಡು. ಮೈಕಿಗೆ ಹಾಕಿದಾಕ್ತಿ. ಮೊದಲ ಸಣ್ಣ ಹೊಯ್ಕೋಕ್ ಹೋಗಂಗಿತ್ತು, ಮತ್ತಿತ್ತ ಇದ್ದಿದ್ದಿಟ್ಟು.
ನನ್ನ ಹೆಸರ ಹೋಮಾರ ಗುಂಡಿ ಅಂತ. ಏ ಗುಂಡಿ, ನೀ ಒಪ್ಪಿದ್ರೆ ಗುಂಡಿ, ಈ ಗುಂಡನ ಹೃದಯದ ರಾಣಿ ನೀನೆ. ಏ ಮುಳ ಹಳೆ ಮುಳ ಏನ್ರಿ? ಬಾಳ ಚಂದ ಐತಂದೆ. ಹಂಗಾದ್ರ ನಿನ್ನ ಗಾಡಿ ಒಳಗ ನಾ ಹತ್ತಲ್ಯಾ? ಏ ಹುಡುಗಿ, ನನ್ನ ಗಾಡಿ ಒಳಗ ಅಷ್ಟೇ ಯಾಕ ಹುಡುಗಿ, ನೀ ಹೂ ಅಂದ್ರೆ ನನ್ನ ಹೃದಯದಾಗೆ ಕರ್ಕೊಂಡು ಹೋಗ್ತೀನಲ್ಲ. ಹಂಗಾದ್ರ ನಿನ್ನ ಹೃದಯದಾಗ ನನಗ ಜಾಗ ಕೊಟ್ಟಿ ಅಂದ ಮಾಡಕ ನಾನು ಇರಾಕ ರೆಡಿನ. ಹಂಗಾದ್ರೆ ತಡ ಯಾಕ, ಹೋಗಿ ಒಂದು ಜಾನಪದ. ಹೊಡಿಕೆ ಚಿಕಿಲಿಗಿಲಿ. ನಡುವೂರಾಗ ಕಡದರ ಕಡಿಲಿ ಕರತನ ಬಿಡುವುದಿಲ್ಲ, ಬಿದ್ದರ ಜಾತಿ ಮಗನಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮ ಪಾದಾನಲ್ಲ, ಯಾರಂಜಿಗಿ ನನಗಿಲ್ಲ, ನಿಮ್ಮ ಪಾದಾನಲ್ಲ, ಯಾರಂಜಿಗಿ ನನಗಿಲ್ಲ.
ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನವನ್ನೇರಿದ ನನ್ನ ದೊಡ್ಡಪ್ಪನಾದ ಕೆ ಪ್ರಸಾದನನ್ನು ತನ್ನ ಕೆಟ್ಟ ದೃಷ್ಟಿಯಿಂದ ನಾಡಿ ಸುಟ್ಟು ಹಾಕಿದನಲ್ಲ ನನ್ನ ಪರಮ ವೈರಿ ನರಹಂತಕ. ಕಂಡವರನ್ನು ಕತ್ತರಿಸಿ ಕಣ್ಣೀರಿನಿಂದ ಕಟ್ಟಿದ ನಿನ್ನ ರೌಡಿ ಸಾಮ್ರಾಜ್ಯವನ್ನು ಪುಡಿ ಪುಡಿ ಮಾಡಿದಾಗಲೇ ತೀರುವುದು ನನ್ನ ಸೇಡು. ಇದಕ್ಕೂ ಬಗ್ಗದೆ ಪುಂಡರಂತೆ ಎಬ್ಬಿಸಿ ಹುಲಿಯಂತ ಎದ್ದು ನಿಂತರೆ ತಂದೆ ತಾಯಿ ಇಲ್ಲದ ತಬ್ಬಲಿ ಮಗುವೆಂದು ಅರಗಿಣಿಯಂತೆ ಮುದ್ದಾಗಿ ಬೆಳೆಸಿರುವ ನಿನ್ನ ತಂಗಿ ಇಂದ್ರ ಈ ಕಾರ್ತಿಕನ ಹಸಿದ ಹೆಬ್ಬುಲಿ ಬಾಯಲ್ಲಿ ಸಿಕ್ಕ ಜಿಂಕೆ ಈ ಕಾರ್ತಿಕನ ಕಾರಸ್ಥಾನವನ್ನು ತಿಳಿಯದೆ ನಿಮ್ಮಣ್ಣ ಈ ಮಿಡಿನಾಗರದ ಎಡೆ ತುಳಿಯಲು ಬಂದ ನಿಮ್ಮಣ್ಣನನ್ನು ಸಿಕ್ಕಲ್ಲೇ ಕಚ್ಚಿ ತಾರಿ ಹೆಣ ಮಾಡದೆ ಬಿಟ್ಟರೆ ನನ್ನ ಹೆಸರು ಕ್ರಾಂತಿಗಿರಿ ಖತರ್ನಾಕ್ ಕಾರ್ತಿಕನೇ ಅಲ್ಲ. ಮಗುಂಡ ಲೇ ಮಗುಂಡ, ಅಲ್ರಿ ಸೌಕರ ಕರಿಲಾಕತ್ರಿ ಏನು ಒದರ್ಲಾಕತ್ರಿ ಒಂದೂ ತಿಳಿಲಾಗದಲ್ರಿ ಸೌಕರ. ಲೇ ಹರಾಮ್ ಗೌರ್, ಒದರಲು ನನ್ನೇನು ದನವೆಂದು ತಿಳಿದಿರುವೆ ಯಾಕಟ್ಟೆ? ಅಲ್ರಿ ಸೌಕರ ಒದರದಂತೆ ಕೇಳಿತ್ತು ಅದ್ರ ಸಲ ಹೇಳಿಲ್ರಿ. ಇರಲಿ, ಚಂದ್ರಪುರ ಚಂದ್ರನಿಗೆ ಕೊಟ್ಟ ಸಾಲಕ್ಕೆ ಅವನ ಮನೆಯನ್ನು ಹಣ ಬರೆಸಿಕೊಂಡು ಬಾ ಎಂದು ಹೇಳಿದ್ದೆ. ಬರೆಸಿಕೊಂಡು ಬಂದಿರುವಿಯಾ? ಬರಿಸ್ಕೊಂಡು ಬಂದಿನ್ರಿ ಸೌಕರ, ಬರಿಸ್ಕೊಂಡೇ ಬಂದಿನಿ. ಮತ್ತೆ ಆ ಶಿವರಾಜನ ಸಾಲಕ್ಕೆ ಆಧಾರ? ಆ ಶಿವರಾಜನ ಸಾಲಕ್ಕೆ ಆಧಾರ ಊರು ಮುಂದಿನ 3 ಎಕರೆ ಹೊಲ, ಕಲ್ಲ ಮುಳ್ಳ ಎಲ್ಲ ಇದ್ದು ಬರೆಸ್ಕೊಂಡೇ ಬಂದಿನ್ರಿ ಸೌಕರ, ಬರೆಸ್ಕೊಂಡೇ ಬಂದಿನಿ. ಹಾಗಾದರೆ ಆ ಶಿವಪುರದ ಶಿವ ಸಾಲಕ್ಕೆ ಬರುತ್ತಾನೆ. ಅವನಿಂದ ಏನಾದರೂ ಅಡವನ್ನು ಬರೆಸಿಕೊಂಡು 25,000 ಹಣ ಕೊಟ್ಟು ಕಳಿಸು. ನಾನು ನನ್ನ ಕಡು ವೈರಿಯಾದ ಆ ನರಹಂತಕನ ಮನೆಗೆ ಹೋಗಿ ಕಾರ್ತಿಕನ ತಂಟೆಗೆ ಹೊರಬೇಡವೆಂದು ಎಚ್ಚರಿಸಿ ಬರುತ್ತೇನೆ. ಅಲ್ರಿ ಸೌಕರ, ನಿಮ್ಮ ದುಡ್ಡ ನಿಮ್ಮ ಹಣ ನೀ ಯಾರು ಕುಡಿಯೋತಿರಿ ಅವ್ರಿಗೆ ಕುಡ್ಲಾಕೆ ನಮ್ಮ ಅಪ್ಪನ ಗಂಟು ಹೋಗೈತೇನ್ರಿ ಸೌಕರ. 25,000 ಯಾಕ್ರಿ, 50,000 ಕೊಟ್ಟು ಬರ್ತೀನಿ. ಮತ್ತೆ ಹೆಚ್ಚಿಗೆ ಬಾಲ ಬಿಚ್ಚದೆ ಹೇಳಿದಷ್ಟು ಕೆಲಸ ಮಾಡು, ನಡೆ ಒಳಗೆ. ಆಯ್ತ್ರಿ ಸೌಕರ, ಹೋಗಿ ಬರ್ತೀನಿ. ನರಹಂತಕ, ಈ ಕಾರ್ತಿಕನಿಗೆ ಎದುರಾದ ವ್ಯಕ್ತಿಯ ಜೀವ ಸಮಾಧಿ ಮಾಡಬೇಕಾದರೆ ಮೊದಲು ಹೇಳುತ್ತಾನೆ. ಬಟ್ ಈ ಕಾರ್ತಿಕ್ ಹೇಳುವ ಮಾತು ಮೆಚ್ಚಿ ನಿಂತರೆ ಈ ಕಾರ್ತಿಕ್ ಬರೀ ಕಾರ್ತಿಕನಾಗಲ್ಲ, ಎದುರಾದ ಕೊನ್ನಿಗಳ ರಕ್ತ ಕಾರಿಸುವ ಯಮನಾಗುತ್ತಾನೆ.
ಸ್ಥಾನದಲ್ಲಿ ಅಡಿಗೆ ಕುಳಿತರು ಶಿವಲೋಕವನ್ನೇ ಹಂಚಿನಂತೆ ಹಾರಿ ನಿನ್ನ ಶಿರಛೇದನ ಮಾಡಿ ನಿನ್ನ ದೇಹದ ಒಂದೊಂದು ಭಾಗವನ್ನು ಚೆನ್ನಾಗಿ ಕತ್ತರಿಸಿ ನಾಡಿನ ನರಕದ ನಾಯಿಗಳಿಗೆ ಹಾಕದಿದ್ದರೆ ಮೇರಾ ನಾಮ್ ಇಂಟರ್ನ್ಯಾಷನಲ್ ಕಿಲ್ಲರ್ ನಾಗನೇ ನಹಿ. ಅಡ್ಡ ದಾರಿ ಹಿಡಿದವರನ್ನು ಒಳ್ಳೆ ದಾರಿ ಹಿಡಿದವರನ್ನು ಬೆಟ್ಟು ಅಡ್ಡ ದಾರಿ ಹಿಡಿದವರನ್ನು ಆಟ ಕತ್ತರಿಸಿ ಹಾಕುವುದೇ ಇದರ ವ್ಯಾಘ್ರನರ ನಾಗನ ಗೋರಿ. ಈ ನಾಗನೇ ಬೇರೆಯಾದರೆ ಈ ನಾಗನ ಸ್ಟೈಲೇ ಬೇರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ವೇದ ಕಾಲದಲ್ಲಿ ಆದರೆ ನರಬ್ರಹ್ಮ ನರವಿಷ್ಣು ನರದೇವೋ ಮಹೇಶ್ವರ ಸಾಕ್ಷಾತ್ ನರಬ್ರಹ್ಮನೇ ನರಹಂತಕಾಯ ನಮಃ. ಇದು ಈ ಕಲಿಯುಗದಲ್ಲಿ ಈ ನರಹಂತಗಳ ಪಂಡದನಿಗೆ ಸವಾಲು ಹಾಕಿದ ಬನ್ನಿ. ಹೋಮ್ ಮಿನಿಸ್ಟರ್ನೇ ಆಗಿರಲಿ ಚೀಫ್ ಮಿನಿಸ್ಟರ್ನೇ ಆಗಿರಲಿ ಒಟ್ಟಿನಲ್ಲಿ ಭೂಗದ ಲೋಕದಲ್ಲಿ ಯಾರೇ ಆದರೂ ಸರಿ ಅವರನ್ನು ಈ ಭೂಗದ ಲೋಕದಿಂದ ಎತ್ತಂಗಡಿ ಮಾಡುವುದೇ. ಸುತ್ತು 25 ಹಳ್ಳಿಗಳಿಗೆ ರಾಜ ನೆನೆಸಿಕೊಂಡಿರುವ ಈ ನರಹಂತಗಳ ಧರ್ಮವೇ ಅಂತ ಪುಂಡ ಪೋಖರಿಗಳು ಸಕ್ಕಲ್ಲೇ ಬೇಟೆಯಾಡಿ ಶಿವನ ಪಾದಕ್ಕೆ ಪಾರ್ಸಲ್ ಮಾಡಲೆಂದೇ ಅನ್ನ ಹಾಕಿ ಸಾಕಿ ಬೆಳೆಸಿದನೆ ಹಿಂಡು ಹುಲಿಗಳ ದಂಡಿನಲ್ಲಿ ನಕ್ಕೆ ವೈರಿಗಳನ್ನು ಬೇಟೆಯಾಡಿ ಗಂಡ ಗರುಡನಂತೆ ಹಾರಿ ಬರುವ ಸಿಂಹದ ಸುಳಿಲು ಮರ್ಯಾದ ನನ್ನ ಬಲಗೈ ನಾಗನನ್ನು ಅಂತೆ ಅಂತೆ ನನಗೆ ಎದುರಾದ ಕಾರ್ತಿಕನ ದೊಡ್ಡಪ್ಪನಾದ ಮುಖ್ಯಮಂತ್ರಿ ಕೆ ಪ್ರಸಾದ ಇನ್ನು ಯವನಾಗದ ಪ್ರಯಾಣ ಬೆಳೆಸಿದೆ. ಕಾರ್ತಿಕ
ಹೇಗಿದೆ ಈ ನರಹರಿ ನರಹಂತಕನ ಕುತಂತ್ರ ಕಾರಾಸ್ತ್ರದ ಕೈ ಚಾಳಕ ಇನ್ನು ಮುಂದೆ ಆ ವಸಂತನ ಹೊಲದಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ಟಿಸುವುದೇ ಈ ನರಹಂತಕನ ಆಟ. ಇದಕ್ಕೇನಾದರ ವಸಂತ ಒಪ್ಪದಿದ್ದರೆ ಇಂದ್ರನ ಅರೆಗಿಳಿಯಂತಿರುವ ಶಿವನ ತಂಗಿ ಚಂದ್ರ ಇನ್ನು ಮುಂದೆ ಈ ನರಹಂತಕನ ಸೂಳೆ. ಚಂದ್ರ ಮೌಸ ಕಂಡ ಹದ್ದಿನಂತೆ ನಿನ್ನ ಶೀಲದ ಮೋದಿಯನ್ನು ತಿಂದು ನಿನ್ನನ್ನು ಇಂಗತಿಂದ ಮಂಗನಂತೆ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮೆಂಡ ತಲೆ ಕೆಟ್ಟ ಹುಲಿನರ ಹಂತಕನಲ್ಲ. ಓಹೋ, ಇಂದು ತಾರೀಕು 15. ಬಾಂಬೆಯಿಂದ ನನ್ನ ತಂಗಿ ಬರುತ್ತಾನೆಂದು ಹೇಳಿದ್ದಾಳೆ. ನಾನು ಏರ್ಪೋರ್ಟಿಗೆ ಹೋಗಿ ತಂಗಿಯನ್ನು ಕರೆದುಕೊಂಡು ಬಂದರಾಯಿತು. ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನೆತನದ ಮೇಲೆ ನನ್ನ ಕ್ರಾಂತಿಕಾರಿ ನಾಟಕದ ಪ್ರಥಮ ಅಂಕ. ನೆನ್ತಿಕೋ, ಇಲ್ಲದಿದ್ದರೆ ನಿನ್ನನ್ನು ಹರ ಎನಿಸಿ ಉದಯ ಎನಿಸಿ ಬಿಡ್ತೇನೆ ಮಗನ. ಏ ಯಾರು ನೀನು? ನಾನೇನು ಅಂತ ಅನ್ಯಾಯ ಮಾಡಿ ಅಂತ ನಾನು ಕೊಲೆ ಮಾಡಕ್ಕೆ ಬಂದಿರಿಯಾ? ಏನು ಮಾಡಿರುವಿಯಾ? ರಣರುದ್ರ, ಏನು ಮಾಡಬೇಕೆಂದು ಮಾಡಿರುವೆ? ಕಷ್ಟಪಟ್ಟು ಓದಿ ರ್ಯಾಂಕ್ ಪಡೆದ ಬಡ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟು ಸಹಾಯ ಮಾಡುವುದನ್ನು ಬಿಟ್ಟು ಶ್ರೀಮಂತರು ಕೊಡುವ ಲಂಚಕ್ಕೆ ಕೈ ಒಡ್ಡಿ ರೇಟ್ ಈಗ ಸಹಿತ ಓದಲು ಬರೆಯಲು ಬರೆದಿದ್ದ ಕಚಡ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಟ್ಟು ಗೋಲ್ಡ್ ಮೆಡಲ್ ಪಡೆದ ಬಡ ವಿದ್ಯಾರ್ಥಿಗಳು ಓದಿಗೆ ತಕ್ಕ ನೌಕರಿ ಸಿಗಲಿಲ್ಲವೆಂದು ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿರುವ ಸಾವಿರಾರು ಬಡ ವಿದ್ಯಾರ್ಥಿಗಳ ಸಾವಿಗೆ ಕಾರಣಕರ್ತನಾದ ಕೆಟ್ಟ ವಿಷ ಸರ್ಪನೇನೋ. ನೋಡು ನಾಗ, ನಾನು ಮಾಡೋದು ತಪ್ಪಾಯ್ತು. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ. ಬಿಟ್ಟು ಬಿಡು. ಓಠೋ ಕೋಥೆ ಓಠೋ ರಣರುದ್ರ, ನಿನ್ನಂತ ಸ್ವಾರ್ಥ ಶಿಕ್ಷಣ ಮಂತ್ರಿಗಳು ಈ ನಮ್ಮ ಪವಿತ್ರ ಭರತ ಭೂಮಿಯಲ್ಲಿ ಬದುಕಿದರೆ ಈ ನಮ್ಮ ಭರತ ಭೂಮಿಗೆ ಅವಮಾನ. ಹಾಗೆ ನಿನ್ನಂತ ತಾಯಿಗೊಂಡ ಹೇಸಿ ರಾಜಕಾರಣಿಗಳಿಗೆ ಶಿಕ್ಷೆ ಕೊಟ್ಟು ಸ್ವಚ್ಛತೆ ಸಾಕುವುದಕ್ಕಾಗಿ ಹುಟ್ಟಿ ಬಂದಿರುವೆನೋ ಸಿಡಿದೆದ್ದ ಶಿವನಾಗನಾಗಿ. ರುದ್ರ, ಮುಗಿಯಿತು ನಿನ್ನ ಕತಿ. ಪಂಡ ಪುಂಡರಿಗೆ ಚಂಡ ಪ್ರಚಂಡ, ಪಂಡ ಪುಂಡರಿಗೆ ಚಂಡ ಪ್ರಚಂಡ. ಎಂದೆಂದಿಗೂ ಶ್ರೀಮಂತರ ಶತ್ರು, ಎದುರಾದ ವೈರಿಗಳ ತಲೆ ಕಡಿಯುವ ನಾಗನ ಕಾಯಕ. ಈ ಕನ್ನಡ ಮಣ್ಣಿನ ಋಣ ತೀರಿಸದೆ ಈ ಮಣ್ಣಲ್ಲಿ ಸತ್ತು ಹೋದರು. ಕೊಡುಗ ಹೊಡೆದ ಹುಲಿಯಾಗಿ ಹೊಟ್ಟೆ ಬರಬೇಕು, ಸಿಡಿದೆದ್ದ ನಾಗನಾಗಿ.
ಛೇ ಸಾಕಾಗೋಗಿದ್ರಿ ಸಾವ್ಕಾರ ಕೈಯ ಕಾರ್ ನಡೆಸುವ ಕಾರಿನ ಡ್ರೈವರ ಮುಂಜಾನೆ ಹಿಡಿದು ಸಂಜೆ ತನ ಗಾಡಿ ಓಡಿಸಿ ಸತ್ತು ಕೋಳಿಗತ್ತೆ ಜೊತೆಲಾಗತ್ತಿದ್ರಿ ನನ್ನ ಬೋಡಿ ಜೊತೆಲಾಗತ್ತಿದ್ರಿ ಜೊತೆಯಾಡಿದ್ರಿ ಯಾಕೆ ಜೊತೆಲಾಗ್ರಿ ಮನೆಗೆ ಹೋಗಿ ಹೆಣ್ತಿಗಳು ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕಾದ್ರೆ ಮನ್ಯಾಗ ಹೆಣ್ತಿ ಸತ್ತಿಯಲ್ರಿ ಹೋಗ್ಲಿ ಬಿಡ್ರಿ ಹರಿವಾರ ಮೂರ ಬಟ್ಟೆ ಆಗೈತಿ ಯಾವಾಗ ಒಂದು ಫಿಗರ್ ಬರ್ಲಾಗತ್ತಿ ಬರ್ಲಿ ವಿಚಾರ ಮಾಡೇ ಬಿಡ್ತೀನಿ ಸುತ್ತಿ ಕಂಗಲ ಹಾಕೊಂಡ ಲಂಗ ದವಣಿ ಕಂಡಿ ಬಿಸನಿನ ಗುಂಡಿ ಎಷ್ಟರ ಎಬ್ಸಿ ನಿನ್ನ ತಿಂಡಿ ಬಾಯಾಗ ಇಟ್ಟು ತಿನ್ನಿ ಉಂಡಿ ಬಾಯಾಗ ಇಟ್ಟು ತಿನ್ನಿ ಉಂಡಿ ತಿಳಿತ ಹೋಗ ಮಳ್ಳಿ ತಂಡಿ ಹವಾದಾಗ ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಾಡಿಕೊಂಡು ಗೆಳತಿ ಸಟಾದಿ ನಂಬಿದ ಗೆಳೆಯಗ ಕೈಯ ಕೊಟ್ಟಾದಿ ಹೊಸ ಗಂಡನ ಮಾಡಿಕೊಂಡು ಗೆಳತಿ ಸಟಾದಿ ಗೋಡಾದ ಮಂಚ ಹೂ ಬೇಕೇನ್ರಿ ಹೂವ ಸಂಪಿಗೇರಿಯಿಂದ ಗುಡ್ಡಾಪುರದಿಂದ ಗುಲಾಬಿ ಹೂ ಯಾರಿಗ್ ಬೇಕ್ರಿ ಬಡ 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 ಅಂತ ಬರ್ರಿ ಬೇಕೇನ್ರಿ ಹೂವ ಸಿಕ್ಲು ಅಪ್ಪ ಈ ಮಾಗುಂಡನ ಲವರ್ ಸಿಕ್ತು 9 ತಾರೀಕಿಗೆ ಜಾಡಸ್ ಹೋಗ್ಯಾಳ 27ನೇ ತಾರೀಕು ಮತ್ತೆ ಜಾಡಸ್ಲಾಗ ಬಂದಾಳು ಯಪ್ಪ ಏ ಮೂಳ ಹಳೆ ಮೂಳ ಎಲ್ಲದಳಕಿ ನಿನ್ ಲವರ ಮತ್ ಯಾರಂತ ಕೇಳಿದೆ ಚಿನ್ನ ಈ ಅರಿಬಿ ಅಂಗಡಿಯಾಗಿನ ಗೊಂಬಿ ನಿತ್ತಂಗ ನಿತ್ತಿಯಲ್ಲ ನೀನೇ ನನ್ನ ಮುಂದಿನ ಲವರ ಬೇವರ್ಸಿ ಹಳೆ ಬೇವರ್ಸಿ ಅಲ್ಲ ಹಾದಾಗ ಹೋಗೋ ಬರೋ ಹೆಣ್ಮಕ್ಳಿಗೆ ನೀ ನನ್ ಲವರ ಅಂತ ಕರೆದ್ರ ನಿನ್ನ ಮೈ ಚರ್ಮ ಸುಲ್ದು ಕೈಯಾಗ ಕೊಡ್ತಾರ ಬಲು ಜಾಕಿ ಏನಂದಿ ಚರ್ಮ ಸುಲಿದು ಕೈಯಾಗ ಕೊಡ್ತಿ
ನೋಡ್ಗುಂಡಿ ನಿನ್ನ ಸಲುವಾಗಿ ಏನು ಮಾಡ್ತೀಯ ರೆಡಿ ಊರು ಬಿಟ್ಟು ಓಡ್ ಹೋಗಂದ್ರು ರೆಡಿ ಇದೀನಿ. ಒಟ್ಟು ನೀ ನನ್ ಕೂಡ ಬರಬೇಕು. ಆದ್ರೂ ನೀನು ನನಗೆ ಲವ್ ಮಾಡ್ಬೇಕು ಗುಂಡಿ, ಲವ್ ಮಾಡಬೇಕು. ನಾ ನೀನ್ ಲವ್ ಮಾಡ್ಬೇಕಾ? ಹೋಗಲೇ ಬಿಕ್ನಾಶ್ ಹೋಗ. ಯಾಕಲೇ ಹುಡುಗಿ ಇಂಥ ಎಳೆ ಮಿಸ್ಟಿ ಒಳ್ಳೆ ಹುಡುಗನಿ ಲವ್ ಮಾಡ್ಲಾರ್ದ ಏನ 80 ವರ್ಷದ ಮುದುಕಗ್ ಲವ್ ಮಾಡ್ತೀಯ ನೀ? ಅಲ್ರಿ ಇವ ಎಲ್ಲ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಮಾತಾಡಕ ಹೆಂಗಾರ ಮಾಡಿ ಇವ್ನಿಗೆ ಮಳೆ ಮಾಡ್ದಂಗಾಯ್ತು. ಅಂದಂಗ ನೀವೇನ್ ಕೆಲಸ ಮಾಡ್ತೀರಿ? ಅಂದಂಗ ನಾವು ಕಾರ್ ಡ್ರೈವರ್ ಗುಂಡಿ, ಕಾರಿನ ಡ್ರೈವರ. ಅಂದಾಗ ನೀವು ಕಾರ್ ಡ್ರೈವರ? ನೀ ಡ್ರೈವರ? ಓ ಡ್ರೈವರ. ಈ ಊರಾಗ ನಾ ಸೌಕರ್ ಕಾರ್ತಿಕನ್ ಕಾರಿನ ಡ್ರೈವರ ಚಿನ್ನ. ಅಯ್ಯೋ ನೀ ಸೌಕರ್ ಕಾರ್ತಿಕರ ಕಾರ್ ಡ್ರೈವರ್ ಮಾಗುಂಡನ? ಹೂನ ನನ್ನ ಚಿನ್ನ ಕಾರಿನ ಡ್ರೈವರ. ಈ ಮಾಗುಂಡನ ಕೈ ಹಿಡಿದ ಹಾಡವೇ ನನ್ನ ಗುಂಡಿನ ರಾಣಿ. ನನಗೆ ಹಾಡೋದಕ್ಕೆ ರಾಣಿ ಬರ್ತಿದ್ದು ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಡಿ, ನಿಂತಾಳ ಕಡಿ ಬಿಡಿಡಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರುತ್ತಾಳ ನನ್ನ ಹುಡುಗಿ, ಬರುತ್ತಾಳ ನನ್ನ ಹುಡುಗಿ.
ಮಳ ಮಾಡಿ ಕುಣಿಸ್ಲಾತಾನ. ಹೆಂಗಾರ ಮಾಡಿ ನೀವು ಜಾಗ ಖಾಲಿ ಮಾಡಿದ್ರೆ ಆಯ್ತು. ಲೇ 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 ಮಾಗುಂಡ, ಅಲ್ಲಿ ನಿನ್ನ ಸೌಕಾರ ಹುಡುಕ್ಯಾಡ್ಕೋತ ಇತ್ಲಾಗೆ ಬರ್ತಾನ ನೋಡಲೇ. ಆಯ್ತು ಜಿನ, ನಾನು ಈ ನಮ್ಮ ಸೌಕಾರ ಹುಡುಕಾಡ್ಕೋತ ಬರ್ಲಾಕತ್ತೆ, ನಾನು ಹೋಗಿ ಬರ್ತೀನಿ ಈಗ. ಲೇ ಲೇ ಗುಂಡಿ, ಆ ಮಾಗುಂಡನ ಕೂಡ ಏನು ಗುಸು ಗುಸು ಮಾತನಾಡ್ತಲ್ಲ, ಏನದು? ಆ ಮಾಗುಂಡ ಅದನಲ್ಲ, ಸಾವುಕಾರ ಕಾರಿಗೆ ರೊಕ್ಕ ಕೊಡು ಅಂತ ಹೇಳಿ ಗಟ್ಟು ಬಿದ್ದನ ಹುಚ್ಚ ಮಾಗುಂಡ. ಹುಚ್ಚಲ್ಲ ಲೇ ಗುಂಡಿ, ಅವ ಹುಚ್ಚಲ್ಲ. ಹುಚ್ಚರ ಪತ್ರೆ ಎಣದು ನೀ ಮೈಕ್ನಾಗ ನಿಂತು ಮಾತಾಡಪ್ಪ. ಅಲ್ಲ, ಹುಚ್ಚರ ಪುಚ್ಚ ಎಣಿಸ್ಬಹುದು, ಆದ್ರ ಈ ಗುಂಡಿ ಪುಚ್ಚ ಎಣಿಸೋದು ಅಷ್ಟು ಸುಲಭ ಅಲ್ಲ. ಲೇ 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 ಗುಂಡಿ, ನೀ ಹಿಂಗ ಸಲ್ಗಿ ಕೊಟ್ಟ ನೋಡು, ನಿನ್ನ ಗಿಂಡಿ ಬಿಡ್ತಾನ ನೋಡು. ಏ ದೋಸ್ತ, ಈ ಗುಂಡಿಯ ಗಿಂಡಿ ಕಣ್ಣ ಅನ್ಸಾಕ ಬಂದ್ರ ಅವ್ನ್ ಇರ್ತೈತಲ್ಲ ಉತ್ತಂದು ಗಂಡ ನರನ ಕಟ್ ಮಾಡ್ತಾಳ ಈ ಗುಂಡಿ. ಹೋಗ್ಲಿ ಬಿಡು ಗುಂಡಿ, ಮೊನ್ನೆ ನಿನಗ ಹೂ ತಗೊಂಡು 100 ನೋಟ್ ಕೊಟ್ಟಿದ್ದ, ವಾಪಸ್ ಚಿಲ್ಲರ್ ಕೊಟ್ಟಿಲ್ಲ, ವಾಪಸ್ ಚಿಲ್ಲರ್ ಕೊಡಲ್ಲ. ನನ್ ಕಡೆ ರೊಕ್ಕಿಲ್ಲ ದೋಸ್ತ, ಈ ಹೂ ತಗೊಂಡು ಮುಟ್ಟಿಸ್ಕೊ. ಅದು ಎಲ್ಲ ಬೇಕಾಗಿಲ್ಲ ನನಗ. 10 ರೂಪಾಯಿ ಮುರ್ಕೊಂಡು 90 ರೂಪಾಯಿ ವಾಪಸ್ ಚಿಲ್ಲರ್ ಕೊಡು. ಮುಂಜಾನೆ ಇದೇನ್ರಿ ಈ ಕಂಜೂಸ್ ಗಿರಾಕಿ ಗಂಟೆ ಬಿತ್ತಂತೀನಿ ನನ್ ಬಾಳಾಕ. ಹೋಲ್ ಬಿಡ್ರಿ, ರೊಕ್ಕ ಇಲ್ರಿ ನನ್ ಕಡೆ. ಈಗ ನಿಮ್ ಕಡೆ ಹ್ಯಾಂಗ್ ಕೊಡ್ಲಿ ನಾ ಈಗ ರೊಕ್ಕನ? ಲೇ ಗುಂಡಿ, ಇಂತ ಹಾಳಾದ ಪ್ಯಾಟ ಎಲ್ಲಿ ಆಗ್ಬೇಕು ನೀನು? ಹೂವಿನ ವ್ಯಾಪಾರ ಹತ್ತೀನಿ. ಅಲ್ಲ, ಈ ಪೇಟೆಗ ವ್ಯಾಪಾರ ಮಾಡ್ಲಾರ್ದೆ ಮತ್ತೆ ಯಾವ ಪೇಟೆಗ ವ್ಯಾಪಾರ ಮಾಡ್ಬೇಕು? ಗುಂಡಿ, ನಾಳೆ ನಾನು ಹೆಂಗಾದ್ರು ಹುಬ್ಳಿಗೆ ಹೊಂಟೀನಿ, ಉಳ್ಳಾಗಡ್ಡಿ ಬಿಸಿ ಏರ್ಕೊಂಡು. ನನ್ನ ಜೊತೆ ನೀನು ಬಾ, ಅಲ್ಲಿ ಹುಬ್ಳಿ ಉಳ್ಳಾಗಡ್ಡಿ ಒಣಗ ವ್ಯಾಪಾರ ಮಾಡಕತ್ತೀನಿ. ಅಲ್ಲ, ಹುಬ್ಬಳ್ಳಿ ಉಳ್ಳಾಗಡ್ಡಿ ಓಣ್ಯಾಗ ವ್ಯಾಪಾರ ಆಕ್ಕವ ನನ್ನ ಹೂ? ಏ ಹುಡುಗಿ, ನಿನ್ನಂತ ಹರಿಯದ ಹುಡುಗಿದ ಕಣ್ಣು ಮುಚ್ಚಿ ಕಣ್ಣು ತೆರೀತಾರ, ನೀನು ಬುಟ್ಟಿ ಖಾಲಿ ಮಾಡಿ ಕೈಯಾಗ ಕೊಡ್ತಾರ ನೋಡು. ಹೌದಾ? ಹಂಗಾರ ನಾನು ನಿನ್ನ ಗಾಡಿ ಹತ್ತದ್ಯಾ? ಬೇಗತ್ತ ನನ್ನ ಒಲವಿನ ರಾಣಿ. ಬೇಗ ಬಾರೋ ನನ್ನ ಸೂಪರ್ ಸ್ಟಾರ್. ಮಾಡಿದ ಮರ್ತಾಳ. ಮಾಡಿದ ಮರತಾಳ ಹೊಳ್ಳಿ 27 ನಾಟಕ ಬಂದಾಳ ಹಟ್ಟಿ ಉರಿಸತಾಳ ಬಗಲಗ ಕೂಸೊಂದ ತಂದಿಲ್ಲ. ಅಲ್ಲ, ಮದುವೆನೇ ಆಗಿಲ್ಲ, ಎಲ್ಲಿಗೆ ಕೂಸ್ತಾರ? ಹೊಂಡ್ರೆ ಮದುವೆನೂ ಆಗತ್ತೆ, ಕೂಸು ಆಗತ್ತೆ. ಅಲ್ಲ, ಅದೇನಾಗುತ್ತೆ? ಮಾಡಿದ ಮರತಾಳ